ಸ್ನೇಹಿತರೆ, ಅಲ್ಲಿ ಪಟ್ಟಣ ಹತ್ರ ಖಾಲಿ ಮಾಡಿಕೊಂಡು ಇಲ್ಲಿ ಹುಂಜ ಹತ್ರ ಬಂದಿದ್ದೀವಿ. ಇಲ್ಲಿಂದ ನಮಗೆ ಅಹಮದಾಬಾದು 120 ಕಿಲೋಮೀಟ್ರ್ ಆಗುತ್ತೆ. ತುಂಬ ಮಳೆ ಬರ್ತಿದೆ. ಈಗ ಹೋದರೂ ಟ್ರಾನ್ಸ್ಪೋರ್ಟ್ ಹತ್ರ ಹೋದರೂ ಕೂಡ ಈಗ ಪ್ರಯೋಜನ ಇಲ್ಲ. ಅದಕ್ಕೆ ಬೆಳಿಗ್ಗೆ ಹೊತ್ತು ಹೋಗ್ಬೇಕು ಅಲ್ಲಿಗೆ. ಬೆಳಿಗ್ಗೆ ಹೋದರೆ ಲೋಡ್ ಆಗುತ್ತೆ. ಇದೇನು ಮಾಡ್ತಾಯಿದ್ರು, ಇಲ್ಲೇ ಡಾಬಾದ ಹತ್ರ ಶೇರಿಗೆ ಹಾಕಿದ್ದೀವಿ. ತುಂಬ ಮಳೆ ಬರ್ತಿದೆ ನೋಡಿ. ಇಲ್ಲೇ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ದೀವಿ ಗಾಡಿ. ಅವರು ಟೀ ತೊಗೊಂಡಿದ್ದಾರೆ, ಅವ್ರು ಬೌಲಲ್ಲಿ ಕೊಟ್ಟಿದ್ದಾರೆ. ಗುರುಗಳೇ ಚಾಯ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲೇ ಅಹಮದಾಬಾದಲ್ಲಿ ಇದ್ದೀವಿ. ಇದೇನು ನೋಡ್ತಾ ಇದ್ದೀರೋ, ರೊಟ್ಟಿ, ಜೀರಾ ರೈಸು ಎಲ್ಲ ತೊಗೊಂಡಿದ್ದೀವಿ. ನಮ್ಮ ಅಣ್ಣವರು ನಾವು ಊಟ ಮಾಡ್ತಾಯಿದ್ದೀವಿ. ಇಳಿಸಿದ್ರೆ ಇನ್ನೂ ಕಾಣಿಸುತ್ತೆ. ಮಳೆ ನೀರು ಹೊಡಿತಿದೆ. ಪಾಪಪ್ಪ ಏನು ನೀರು ಹೊಡಿತಿದೆ ನೋಡ್ರಿ. ಎಲ್ಲ ನೀರೆಲ್ಲ ಅಹಮದಾಬಾದಲ್ಲಿ ಹೆಂಗೆ ಹರಿತಿದೆ ಅಂತ. ಸಮುದ್ರ ಆಗಿಬಿಟ್ಟೈತೆ ಇದು. ಈ ಬ್ರಿಡ್ಜ್ ನೋಡಿದ್ರೆ ಈ ಬ್ರಿಡ್ಜೆಲ್ಲ ಕಿತ್ತೋಗೈತೆ. ಈ ಬ್ರಿಡ್ಜ್ ಇನ್ನೊಂದು 2-3 ದಿನದಲ್ಲಿ ಕಿತ್ತೋಗುತ್ತಂತೆ. ನ್ಯೂಸಲ್ಲೆಲ್ಲ ಇದೇ ಬರ್ತೈತೆ. ಈ ರೋಡಲ್ಲಿ ನಮಗೆ ಬಿಡ್ತಿರ್ಲಿಲ್ಲ, ಆದರೂ ಹಂಗೆ ತಪ್ಪಿಸ್ಕೊಂಡು ಬಂದಿದ್ದೀವಿ ಪೊಲೀಸವ್ರ ಕೈಯಲ್ಲಿ. ಮಳೆ ನೀರೆಲ್ಲ ಒಳಗೆ ಹೊಡಿತೈತೆ ನೋಡ್ರಿ. ಆ ಗಾಡಿ ಸಿಗಾಕೋಬಿಡೈತೆ ಅಲ್ಲಿ. ಈ ಥರ ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇಲ್ಲಿ ಅಹಮದಾಬಾದಲ್ಲಿ ಲೋಡ್ಗೆ ಹೋಗ್ತಾ ಇದ್ದೀವಿ. ಅಹಮದಾಬಾದಿಂದ ಮೈಸೂರಿಗೆ ಲೋಡ್ ಆಗುತ್ತೆ ಈಗ, ಡ್ರಮ್ಮು ಮತ್ತು ಪೌಡ್ರ್ ಬ್ಯಾಗು. ಸೊ ಇಲ್ಲೇ ನಾವು ಗಾಡಿಗೆ ಸ್ವಲ್ಪ ಗ್ರೀಸ್ ಎಲ್ಲ ಓಡಿಸ್ಬೇಕು ಅಂತ ನಿಲ್ಲಿಸಿದ್ದೀವಿ. ಟೈರು ಏರು ಎಲ್ಲ ಚೆಕ್ ಮಾಡೋದಕ್ಕೆ ಅಂತ. ಆ ಡೋರೆಲ್ಲ ಕೂಡ ಸ್ವಲ್ಪ ಸೌಂಡ್ ಮಾಡ್ತಿದೆ, ಅದಕ್ಕೂ ಎಲ್ಲ ಸ್ವಲ್ಪ ಗ್ರೀಸ್ ಹೊಡಿಸ್ಬೇಕು. ಅದರಿಂದಾಗಿ ಇಲ್ಲಿ ನಿಲ್ಲಿಸಿದ್ದೀವಿ. ಇದೆಲ್ಲ ಕೂಡ ಮೀಶಾ ಬೈಪಾಸ್ ಇದು. ಸಾರಿ ಫ್ರೆಂಡ್ಸ್, ಇದು ಮೆಸ್ನಾ ಬೈಪಾಸ್ ಇದು. ಸ್ವಲ್ಪ ಊರುಗಳಷ್ಟೆಲ್ಲ ತಲೆ ಕೆಟ್ಟೋಗುತ್ತೆ. ಎಲ್ಲ ಊರ ಹೆಸರು ನೆನಪಿಟ್ಕೋಬೇಕಾದ್ರೆ ತುಂಬ ಕಷ್ಟ ಅಲ್ಲ. ಸೊ ಅದರಿಂದಾಗಿ ಅವರು ಗ್ರೀಸ್ ಹೊಡಿತಾವ್ರಲ್ಲಿ ಒಳಗಡೆ ಎಲ್ಲ. ಸ್ನೇಹಿತರೆ, ಈಗ ತಾನೇ ಪ್ಲಾಟ್ಫಾರಮ್ ಎಲ್ಲ ಕ್ಲೀನ್ ಮಾಡಿದೆ. ಎಲ್ಲ ಕಸ ಎಲ್ಲ ಇತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡಿದೆ. ಏನು ಅಷ್ಟೊಂದು ಕಸ ಏನು ಇರಲಿಲ್ಲ, ಕ್ಲೀನ್ ಮಾಡಿದ್ದೀವಿ. ಟಾರ್ಪಲ್ ಎಲ್ಲ ಕ್ಲೀನ್ ಆಗಿಬಿಟ್ಟಿದ್ದೀವಿ ನೋಡಿ. ಒಳಗಡೆ ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ. ಈಗ ಈ ಪ್ಲಾಟ್ಫಾರಮಿಗೆ ಟಾರ್ಪಲ್ ಹಾಕ್ಕೋಬೇಕು. ಇದು ಪೂರ್ವ ಭಾಗು ಆಗಿರೋದ್ರಿಂದಾಗಿ ಇದು ಹಾಕ್ಕೋಬೇಕು. ಇನ್ನೂ ಸ್ವಲ್ಪ ಒಣಗಲಿ. ಹಿಂದೆಗಡೆ ಎಲ್ಲ ಓಪನ್ ಬಿಟ್ಟಿದ್ವಲ್ಲ, ಟಾರ್ಪಲ್ ಎತ್ತಿ ಮೇಲೆ ಕಟ್ಟಿದ್ದೆ, ಅದರಿಂದಾಗಿ ಸ್ವಲ್ಪ ತೇವಾಗಿತ್ತು. ಅದು ಹಿಂದೆಗಡೆ ಒಣಗಿಬಿಡುತ್ತೆ. ಆಮೇಲೆ ಲೋಡ್ ಮಾಡಬೇಕಾದ್ರೆ ಇದು ಹಾಕ್ಕೋಬೇಕು. ಇದೆಲ್ಲ ಕೂಡ ಇಂಡಸ್ಟ್ರಿಯಲ್ ಏರಿಯಾ. ನಮಗೆ ಇದೇ ಫ್ಯಾಕ್ಟ್ರಿಯಲ್ಲಿ ಈಗ ಲೋಡ್ ಆಗೋದು. ಪೌಡ್ರ್ ಬ್ಯಾಗು ಮತ್ತು ಡ್ರಮ್ಮು ಇದೇ ಫ್ಯಾಕ್ಟ್ರಿಯಿಂದನೇ ಲೋಡ್ ಆಗೋದು. ಗಾಡಿ ಎಲ್ಲ ಲೋಡ್ ಎಲ್ಲ ಆಯಿತು. ಹಿಂದೆಗಡೆ ಮಾತ್ರ ಹಗ್ಗ ಟಾರ್ಪಲ್ ಎಲ್ಲ ಹಾಕಿ ಹಿಂದೆಗಡೆ ಎಲ್ಲ ಕವರ್ ಮಾಡಿದ್ದಾಯಿತು. ಬಿಲ್ಲೆಲ್ಲ ಕೊಟ್ಟರು. ಗಾಡಿ ನಂಬರೆಲ್ಲ ಚೆಕ್ ಮಾಡಿ ಡೆಲಿವರಿ ಅಡ್ರೆಸ್ ಎಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡೆ ಕರೆಕ್ಟಾಗಿದೆಯೋ ಎಲ್ಲ ಅಂತ. ಇಲ್ಲಾಂದರೆ ರಸ್ತೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಗಾಡಿ ನಂಬರೆಲ್ಲ ಕರೆಕ್ಟಾಗಿಲ್ಲ ಅಂದರೆ UA ಬಿಲ್ ಮೇಲೆ ಇದೆಲ್ಲ ಕೂಡ UA ಬಿಲ್ ಮೇಲೆ ನಂಬರೆಲ್ಲ ಕ್ಲೀನಾಗಿ ಚೆಕ್ ಮಾಡಿಕೊಂಡು ಹೊರಡಬೇಕಾಗುತ್ತೆ ನಾವು. ಅದರಿಂದಾಗಿ ಎಲ್ಲ ಚೆಕ್ ಮಾಡಿದೆ, ಕರೆಕ್ಟಾಗಿದೆ. ಸೊ ಇಲ್ಲಿಂದ ಹೊರಡಬೇಕೀಗ. ನಮ್ಮ ಅಣ್ಣವರು ಬಾಟ್ಲಿಗಳಿಗೆಲ್ಲ ನೀರು ತುಂಬ್ಕೊಂಬರಕ್ಕೆ ಹೋಗಿದ್ದಾರೆ. ಅಷ್ಟೊತ್ತಿಗೆ ಸ್ನೇಹಿತರೆ ನೋಡಿ, ಅಲ್ಲಿಂದ ಲೋಡ್ ಮಾಡಿಕೊಂಡು ಇಲ್ಲಿ ಅಸ್ಲಲ್ಲಿ ಹತ್ರ ಬರ್ತಾಯಿದ್ದೀವಿ. ಅಹಮದಾಬಾದರಲ್ಲಿ ಬೈಪಾಸಲ್ಲಿ ಇದ್ದೀವಿ. ಔಟರ್ ರಿಂಗ್ ರೋಡ್ ಇದು. ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಸರಿಸುಮಾರು ನಾವು ಒಂದು 120 ಕಿಲೋಮೀಟ್ರ್ ಬರೋ ಅಷ್ಟೊತ್ತಿಗೆ 6 ಅವರ್ ಟೈಮ್ ತಿಂತೈತೆ. ಆ ಕಡೆ ಸರ್ವಿಸ್ ರೋಡಲ್ಲೂ ಹೆಂಗೆ ಬೇಕೋ ಹಂಗೆ ನುಗ್ಕೊಂಡು ಬರ್ತಾಯಿದ್ದಾರೆ. ಅಲ್ಲಿ ನೋಡಿದ್ರೆ ಅವನಿದಾನಲ್ಲ, ಅವನು ಆ ರೋಡೇ ಇಳಿಸ್ಬಿಟ್ಟು ಆ ಕಡೆ ಹೋಗ್ತಾ ಇದ್ದಾನೆ.
ಫುಲ್ ಜಾಮ್ ಆಗಿಬಿಟ್ಟಿದೆ. ಇಲ್ಲಿ ನಾವು ಅಸಲಲ್ಲಿ ಇಂದ ಇಲ್ಲಿ ಸ್ವಲ್ಪ ದೂರದಲ್ಲಿ ನಮಗೆ ಒಂದು 100 ರೂಪಾಯಿ ಕೊಟ್ಟು ಸ್ನೇಹಿತರೆ ಅಲ್ಲಿ ತುಂಬ್ಕೊಂಬಂದ್ವಲ್ಲ, ಈ ಬಾಕ್ಸ್ ಎಲ್ಲ ತುಳಿದಾಡ್ತಾರೆ ಅಂತೇಳಿ ಲೆವೆಲ್ ಮಾಡಿಸ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇವೆಲ್ಲ ಡ್ಯಾಮೇಜ್ ಆಗಿಬಿಡ್ತದೆ ಅಂತ. ಆದರೆ ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಕೂಡ ಫಾರಂ ಕೋಳಿ ಬರ್ತಾವಲ್ಲ ಅದ್ರದ್ದೆಲ್ಲ ಮೆಡಿಸಿನ್. ಇದು ಈ ಥರ ಮೆಡಿಸಿನ್ ಹಾಕಿ ಅವನ್ನ ಬೆಳೆಸೋದು ಫಾರಂ ಕೋಳಿಗಳನ್ನ. ಅದೇ ಲೋಡೆ ಇದು. ಅದು ಮುಂದೆ ಹಾಕ್ತಾರ ಬಾಕ್ಸ್ಗಳಲ್ಲೆಲ್ಲ ಇದು ಇಂಜೆಕ್ಷನ್ಗೆ ಹಾಕೋ ಲಿಕ್ವಿಡು ಎಲ್ಲ ಇದ್ದಾವೆ ಅವು. ಮತ್ತು ಡ್ರಮ್ಗಳಲ್ಲೆಲ್ಲ ಅದ್ರ ಕೆಳಗಡೆ ಡ್ರಮ್ ಎಲ್ಲ ಇದ್ದಾವೆ, ಅದರಲ್ಲೆಲ್ಲ ಇದ್ದಾವೆ. ಈ ಥರ ಇದೇನು ನೋಡ್ತಾ ಇದ್ದೀರೋ ಇದು ಬಟ್ಟೆ ಮಾಲದು. ಈ ಥರ ಈ ರೀತಿ ಹೊಡೆದಿದ್ದೀನಿ ಹಗ್ಗ ಹಿಂದೆಗಡೆ ಎಲ್ಲ ಶಿಸ್ತಾಗಿ. ಜುಮ್ ಅನ್ನಲ್ಲ, ಅದೇನು ಮಾಲಿನ ಹಿಂದೆ ಬರಲ್ಲ, ಟಾರ್ಪಲ್ ಸೇಫ್ಟಿಗೋಸ್ಕರ ಹೊಡೆದಿದ್ದೀನಿ ಅಷ್ಟೇ. ನೋಡಿರಿ ಇಲ್ಲಿ ಟೈರು ಡೆಲ್ಲಿಗೆ ಹೋಗ್ಬೇಕಾದ್ರೆ ಬರಷ್ಟಾಗಿತ್ತಲ್ಲ, ಆವಾಗ ಇದು ಸೈಡಲ್ಲಿ ಮಡ್ಗಾಡಿರುತ್ತಲ್ಲ ಅದು ಹೊಡೆದೋಗೈತೆ. ಹೆಂಗೆ ಇದಾಗಿಬಿಟ್ಟಿತ್ತು, ಇನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ನೋಡಿ. ಅದು ಯಾವ ರೀತಿ ಇರುತ್ತೆ ಅಂದರೆ ಆ ಕಡೆ ತೋರಿಸ್ತೀನಿ ತಡೀರಿ. ನೋಡಿ ಈ ರೀತಿ ಇರಬೇಕಿತ್ತು, ಅದು ಹೋಗ್ಬಿಟ್ಟೈತೆ. ಅದು ಟೈರ್ ಹೊಡೆದೋಗ್ಬಿಟ್ಟು ಹೊಸ ಟೈರು ಅಲ್ಲಿ ತೊಗೊಂಡಿರೋದು. ಅದು ಇನ್ನೊಂದು ಟೈರು ಪಂಚರ್ ಆಗಿಬಿಟ್ಟು ಹಂಗೆ ಕುತ್ಕೊಬಿಟ್ಟಿತ್ತು. ಅದನ್ನೇ ನಾವು ಕ್ಲೀನಾಗಿ ರೆಡಿ ಮಾಡಿಕೊಂಡು ಆ ಟೈಮಿಗೆ ಬರೀ 1.5 ಅವರಲ್ಲಿ 2 ಟೈರನ್ನು ರೆಡಿ ಮಾಡಿ ಪಿಕ್ಚರ್ ಬಿಟ್ಟೋಯ್ತು ಅವತ್ತು. ಸೊ ಅದಿರಲಿ. ಈಗ ಇಲ್ಲಿಂದ ಇದು ಅಹಮದಾಬಾದ್ ಪಾರ್ಸಲ್ ಗೋಡೌನ್ಗಳಿರೋ ಏರಿಯಾ ಇದು. ಇಲ್ಲಿಂದ ನಾವು ಹೊರಡಬೇಕು ಈಗ ಕಾಟ ಮಾಡಿಸ್ಕೊಂಡು ಗಾಡಿ. ಈ ಥರ ಕಾಟ ಮಾಡಿಸ್ತಾ ಇದ್ದೀವಿ. ನಮ್ಮ ಗಾಡಿ ಪಾಸಿಂಗ್ ಲೋಡ್ ಎಷ್ಟೈತೋ ಅಷ್ಟೇ ಓಡಿಸೋದು, ಇಲ್ಲ ಅಂದರೆ ಬಾರ್ಡ್ರ್ಗಳಲ್ಲೆಲ್ಲ ತುಂಬ ಪ್ರಾಬ್ಲಮ್ಮು. ಸುಮ್ಮನೆ ಫೈನ್ ಹಾಕ್ತಾರೆ, ಅದರಿಂದಾಗಿ ಪಾಸಿಂಗ್ ಲೋಡ್ ಅಷ್ಟೇ ಓಡಿಸೋದು. ನೋಡಿ ಎಲ್ಲ ಚೆಕ್ ಮಾಡ್ತಾಯಿದ್ದೀವಿ. ಗಾಡಿ ಎಷ್ಟು ಪಾಸಿಂಗ್ ಆಗುತ್ತೋ ಅದಕ್ಕಿಂತ ಒಂದು 100 kg ಕಮ್ಮಿನೇ ಇದೆ. ನಮ್ಮ ಅಣ್ಣವರು ಕಾಟ ಚೀಟಿ ತರಕ್ಕೆ ಹೋಗಿದ್ದಾರೆ ಗಾಡಿಯಲ್ಲಿ, ಅದು ಹಳೇದು. ಈ ಥರ ಲೋಡೆಲ್ಲ ಮಾಡಿಕೊಂಡು ನಾವು ಅಹಮದಾಬಾದ್ ಅಸಲಲ್ಲಿ ಎಲ್ಲ ಬಿಟ್ಟು ಸೀದಾ ಅಹಮದಾಬಾದ್ ಟು ವಡೋದರ ಹೋಗೋ ಗೋಲ್ಡನ್ ಕಾರಿಡಾರ್ ರಸ್ತೆ ಮೇಲೆ ಹೋಗ್ತಾ ಇದ್ದೀವಿ. ಇದು ಎಕ್ಸ್ಪ್ರೆಸ್ ಅಲ್ಲ, 3 ಲೈನ್ ಸ್ಟೇಟ್ ಹೈವೇ, ಗೋಲ್ಡನ್ ಕಾರಿಡಾರ್ ರೋಡ್, NH-448 ಏನೋ ಅಂತಾರಲ್ಲ ಆ ರಸ್ತೆ ಇದು. ಆ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ನಮ್ಮ ಗುಜರಾತು ವಡೋದರ ಬೈಪಾಸ್ ರೋಡು ಹೆಂಗಿದೆ. ಈ ಕಡೆ ಎಲ್ಲ ಸೂರತ್ತು ಕಡೆಲ್ಲ ಕೂಡ ಈ ರೋಡೆಲ್ಲ ತುಂಬ ಹಾಳಾಗಿ ಹೋಗಿತೈತೆ. ದಾರಿಂತ ಇಷ್ಟಿಷ್ಟು ಸರಿ ಇಲ್ಲ, ಎಲ್ಲ ಗುಣಿ ರೋಡು, ದರಿದ್ರ ರೋಡು. ಏನು ರೋಡಪ್ಪ, ಈ ರೋಡಲ್ಲಿ ಓಡಿಸಿ ಬೇಜಾರಾಗ್ಬಿಡುದು, ಅಷ್ಟು ದರಿದ್ರ ರೋಡ್ ಇದು. ಈ ಗುಜರಾತಲ್ಲಿ ಟೋಲ್ ಕಟ್ಟಿದ್ರು ಕೂಡ ಈ ಥರ ದರಿದ್ರ ರೋಡು ಫೆಸಿಲಿಟಿ ಇದೆ. ಅದು ಡೆಲ್ಲಿಯಿಂದ ಬಾಂಬೆ ಎಕ್ಸ್ಪ್ರೆಸ್ ಒಂದು ರೆಡಿ ಆಗ್ತಿದೆ. ಅದೊಂದು ರೆಡಿ ಆಗಿಬಿಟ್ರೆ ಎಷ್ಟೋ ಒಳ್ಳೆಯದಾಗ. ಸ್ನೇಹಿತರೆ, ಇಲ್ಲೇ ಬರಾಡದಿಂದ ಸ್ವಲ್ಪ ಮುಂದೆಗಡೆ ನಾವು ಊಟಕ್ಕೆ ಸೇರಿಯಾಗಿದ್ದೀವಿ. ಹಾಲು ಮಟರು, ಅಣ್ಣವರು ರೋಟಿ, ನಾನು ಚಪಾತಿ ಹೇಳಿದ್ದೀನಿ, ಇನ್ನೂ ತಂದು ಕೊಟ್ಟಿಲ್ಲ. ಗಾಡಿಯಲ್ಲೇ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದೀವಿ. ಹೋಟ್ಲ್ ಹೆಸ್ರು ಬಂದುಬಿಟ್ಟು ಹೋಟೆಲ್ ತುಳಸಿ. ಸ್ನೇಹಿತರೆ, ಇಲ್ಲೇ ಪಾರ್ಕಿಂಗಲ್ಲೇ ಸೈಡಿಗೆ ಹಾಕಿ ನಾವು ಇದೇ ಹೋಟ್ಲಲ್ಲೇ ಈಗ ಊಟ ಮಾಡಿಕೊಂಡು ಈಚೆ ಬಂದ್ವಿ. ಈಗ ಇಲ್ಲಿಂದ ಹೊರಡಬೇಕು ನಾವು. ಸರಿಸುಮಾರು ಈಗ 11:45 ಆಗೈತಿ ಟೈಮು. ಹೊರಡಬೇಕು ಈಗ. ಸ್ನೇಹಿತರೆ, ಹೊಡೆದವರು ಎಲ್ಲ ಬಿಟ್ಟು ಇಲ್ಲಿ ಭರೂಚ್ ಬೈಪಾಸಲ್ಲಿದ್ದೀವಿ. ಇದೇನು ಇಲ್ಲಿ ಒಂದು ಸ್ವಲ್ಪ ದೂರ ಹೋದರೆ ನಮಗೆ ನರ್ಮದಾ ರಿವರ್ ಕೇಬಲ್ ಬ್ರಿಡ್ಜ್ ಇದೆಯಲ್ಲ, ಆ ರಿವರ್ ಮೇಲೆ ಹೋಗುತ್ತೆ ಗಾಡಿ. ಅದಕ್ಕಿಂತ ಸ್ವಲ್ಪ ಹಿಂದೆಗಡೆ ಫುಲ್ ಜಾಮ್. ಆ ಕಡೆ ಸರ್ವಿಸ್ ರೋಡು ಜಾಮು, ಈ ಕಡೆ ಮೈನ್ ರೋಡು ಜಾಮು. 3 ಲೈನ್ ಹೈವೇ ಇದು. 3 ಲೈನ್ ಹೈವೇನೇ ಜಾಮ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟಿಗೆ ಟ್ರಾಫಿಕ್ ಇದೆ ಅಂತ, ಯಾವ ಪಾರ್ಟಿ ಟ್ರಾಫಿಕ್ ಇದೆ ಅಂತ. ಆ ಕಡೆ 2 ಸರ್ವಿಸ್ ರೋಡು 2 ಲೈನು ಫುಲ್ ಜಾಮು, ಈ ಕಡೆ ಎಲ್ಲ 3 ಲೈನು. ಏನು ರೋಡು ಇದು, ಏನು. ಅದಕ್ಕೆ ಈ ರೋಡಲ್ಲಿ ಬರೋದಕ್ಕೆ ತುಂಬ ಬೇಜಾರು ನನಗೆ.
ಹರಿದ್ರಾ ರೋಡಲ್ಲಿರೋ ಅಷ್ಟು ಟ್ರಾಫಿಕ್ಕು ಯಾವ ರೋಡಲ್ಲೂ ಇರಲ್ಲ. ನಮ್ಮ ಇಂಡಿಯಾದಲ್ಲಿ ಅಷ್ಟು ಟ್ರಾಫಿಕ್ ಇರೋ ರೋಡ್ ಈ ರೋಡು. ಅಹಮದಾಬಾದು ಬಾಂಬೆ ರೋಡ್ ಇದು. ಫುಲ್ ಅಂದರೆ ಫುಲ್ ಟ್ರಾಫಿಕ್ಕು ನೋಡ್ರಿ. ಸುಮಾರು ಒಂದು 2-3 ಇವರಿಂದ ಇದೇ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀವಿ. ಕ್ಲಾರೆ ಟ್ರಾಫಿಕ್ಕು. ಇಷ್ಟಲ್ಲೇ ಮೂವ್ ಆಗ್ತಾಯಿದೆ ಗಾಡಿಗಳು. ಈ ರೋಡಲ್ಲಿ ತುಂಬ ಅಂದರೆ ತುಂಬ ಗಾಡಿಗಳು ಓಡಾಡ್ತವೆ. ಈ ರೋಡ್ನೇ ಅಗಲೋಡು. ಇದಕ್ಕೆ ಎಕ್ಸ್ಟ್ರಾ ರೋಡ್ ಬೇಕು, ಇನ್ನೊಂದು ರೋಡ್ ಮಾಡಿ ಈ ರೋಡ್ ರೆಡಿ ಮಾಡಿದ್ರೂ ಈ ಟ್ರಾಫಿಕ್ ಕಮ್ಮಿ ಆಗಲ್ಲ. ಆ ರೀತಿ ಇದೆ ಈ ಕಡೆ ಎಲ್ಲ ಟ್ರಾಫಿಕ್. ಇದೇನು ನೋಡ್ತಾ ಇದ್ದೀರೋ ಇದು ನರ್ಮದಾ ಬ್ರಿಡ್ಜು, ಕೇಬಲ್ ಬ್ರಿಡ್ಜ್. ಆ ಕಡೆ ಇರೋದು, ಈ ಕಡೆ ಇರೋದು ಹಳೆ ಬ್ರಿಡ್ಜು. ಹಳೆ ಬ್ರಿಡ್ಜಲ್ಲಿ ನೋಡ್ರಿ ಹೆಂಗೈತೆ. ಅದು ಹೊಸ ಬ್ರಿಡ್ಜ್, ಕೇಬಲ್ ಬ್ರಿಡ್ಜ್. ನೀರೆಲ್ಲ ಕಾಣಿಸ್ತಾ ಇದೆ. ಬ್ರಿಡ್ಜ್ ಎಲ್ಲ ಅಲ್ಲಾಡ್ದೈತೆ ಮರ. ಯಾವ ಬ್ರಿಡ್ಜ್ ಎಲ್ಲ ಅಲ್ಲಾಡ್ತಿದೆ. ಬ್ರಿಡ್ಜ್ ಅಲ್ಲಾಡ್ತಿದೆ. ಬಿದ್ದೋಗುತ್ತೆ ಅಂತ ಭಯ ಆಗುತ್ತೆ. ನರ್ಮದಾ ರಿವರ್ ಫುಲ್ ಕತ್ಲಾಗೈತೆ. ಕಾಣಿಸ್ತಿದೆ ಈಗ ಒಂದು ಗೊತ್ತಿಲ್ಲ. ಮಸ್ತ ಇರ್ಬೇಕಂತ. ಕ್ಲಾರ ಟ್ರಾಫಿಕ್. ಈ ಥರ ನಾವು ಸೂರತ್ತಿಂದ ಸ್ವಲ್ಪ ಮುಂದೆ ಬಂದರೆ ವಲ್ಸಾಡ್ ನವಸಾರಿ ಅಂತ ಸಿಗುತ್ತೆ. ನವಸಾರಿಯಿಂದ ಲೆಫ್ಟ್ ತಿರ್ಕೊಂಡ್ವಿ. ಇದು ಸಿಂಗಲ್ ರೋಡು, ನಾಸಿಕ್ ಕಡೆ ಹೋಗುತ್ತೆ ರೋಡ್ ಇದು. ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಆ ರೋಡದ್ದು ದರಿದ್ರ ರೋಡ್. ಅಂದರೆ ಈ ರೋಡು ತುಂಬ ಹಾಳಾಗ್ಬಿಟ್ಟಿದೆ. ತುಂಬ ದಿನ ಆಯಿತು ಈ ರೋಡಲ್ಲಿ ಬಂದು. ಈ ರೋಡ್ ಕೂಡ ತುಂಬ ಹಾಳಾಗ್ಬಿಟ್ಟಿದೆ. ಏನು ದಾರಿಗಳು ಏನೋ ಇಷ್ಟು ಗೊತ್ತಿಲ್ಲ. ಎಷ್ಟೊಂದು ಹಾಳಾಗೋಗಿದೆ, ಎಷ್ಟಿಷ್ಟು ಹಾಳಾಗೋಗಿಲ್ಲ. ನಮ್ಮ ಅಣ್ಣವರು ರಾತ್ರಿ ಎಲ್ಲ ಮಲ್ಕೊಂಡಿದ್ರು. ಸುಮಾರು ಬೆಳಗಿನ ಜಾವ ಕೊಟ್ಟೆ ಗಾಡಿ. ಇಲ್ಲಿ ಸೂರತ್ ಎಲ್ಲ ಸ್ವಲ್ಪ ಮುಂದೆ ಬೈಪಾಸ್ ಎಲ್ಲ ದಾಟಿದ ಮೇಲೆ ಒಂದು ಡಾಬಾದ ಹತ್ರ ಸೈಡ್ಗೆ ಹಾಕಿ 1 ಅವರ್ ಮಲ್ಕೊಂಡಿದ್ದೆ ನಾನು. ಅದಾದಮೇಲೆ ಅಣ್ಣವ್ರು ಕೊಟ್ಟೆ. ಅದಾದಮೇಲೆ ಅಣ್ಣವರು ಓಡಿಸ್ಕೊಂಡು ಬರ್ತಾಯಿದ್ದಾರೆ. ನಾನು ಮಲ್ಕೊಂಡಿದ್ದೆ. ಇಲ್ಲೇ ಡಾಬಾದ ಹತ್ರ ಊಟಕ್ಕೆ ಹಾಕಿದ್ದಾರೆ. 10:30 ಆಗೈತೆ ಟೈಮ್ ಈಗ. ನಾನು ರೆಗ್ಯುಲರಾಗಿ ಬಂದರೆ ಇಲ್ಲೇ ತಿನ್ನೋದು. ಸೊ ನಮ್ಮ ತೋಪಿಕಣ್ಣವರು ನಾವು ಇಲ್ಲೇ ತಿಂತಿದ್ದಿದ್ದು. ಯಾವಾಗೂ ಇಲ್ಲೇ ತಿಂದು ಹೋಗ್ತಿದ್ವಿ. ಅದರಿಂದಾಗಿ ಈಗಲೂ ಇಲ್ಲೇ ಹಾಕಿದ್ದೀವಿ. ನೋಡಿ, ಬೆಳಗ್ಗೆ ಹೊತ್ತು ತಿಂಡಿಗೆ ಇದೇ ಸಿಗೋದಿಲ್ಲ. ಏನೇನು ಸಿಗಲ್ಲ. ಏನೋ ಕೊಟ್ಟವನೆ, ಇದೇ ತಿನ್ನಬೇಕು. ಸಮೋಸ, ಅಣ್ಣವ್ರು ಸಮೋಸ ತೊಗೊಂಡವ್ರೆ. ಇದು ಬ್ರೆಡ್ಡು ಬೆಳೆಸ್ಬಿಟ್ಟು ಅವು ಇವು ಹಾಕಿ ಮಾಡಿರ್ತಾರೆ, ಆಳು ಮೂಳು. ಇದೇ ತಿನ್ನಬೇಕು. ಊಟ ಎಲ್ಲ ಮಧ್ಯಾಹ್ನದ ಮೇಲೇ. ಬೆಳಗ್ಗೆ ಹೊತ್ತು ಇವರು ಇದೇ ತಿನ್ನೋದು, ಊಟನೂ ಮಾಡಲ್ಲ. ನಾನು ನಮ್ಮ ಅಣ್ಣವರು ತಿಂತಾ ಇದ್ದೀವಿ ಇಲ್ಲಿ. ನಮ್ಮ ಅಣ್ಣವರು ಈ ರೋಡೇ ಸರಿ ಇಲ್ಲ ಅಂತ ಎಲ್ಲರಿಗೂ ಬೈತಾ ಇದ್ದಾರೆ. ರೋಡ್ ರೆಡಿ ಮಾಡೋರಿಗೆ. ಗೌರ್ಮೆಂಟಾಗಿ ದುಡ್ಡು ಮಾಡೋದು ಮಾತ್ರನೇ ಗೊತ್ತಿರೋದು, ರೋಡ್ ಮಾಡೋದು ಗೊತ್ತಿಲ್ಲ. ಹಾಳಾಗೋಗಿ ಒಂದು ಅಪ್ಪಂತ ತಿಂಡಿನಾರು ಸಿಗುತ್ತಾ, ಅದು ಇಲ್ಲ. ಸುಮ್ಮನೆ ಗುಜರಾತ್ ಕಡೆ ಓಡಾಡೋದು. ಏನೋಣ, ಅದಕ್ಕೆ ರೋಡ್ ರೆಡಿ ಆಗೋ ತನಕನೂ ಅದು ಎಕ್ಸ್ಪ್ರೆಸ್ ಒಂದು ರೆಡಿ ಆಗ್ತೈತಲ್ಲ, ಅದು ದರಿದ್ರೆ ಒಂದು ರೋಡ್ ರೆಡಿ ಆಗಿಬಿಟ್ರೆ ಫುಲ್ ಟ್ರಾಫಿಕ್ ಕಮ್ಮಿ ಆಗಿಬಿಡುತ್ತೆ. ರೋಡ್ ರೆಡಿ ಮಾಡೋಕ್ಕೆ ಇನ್ನೊಂದು 3-4 ವರ್ಷ ಬೇಕು. ಅದು ಇಲ್ಲಿ ಬರುಚ್ ತನಕ ರೆಡಿ ಆಗೈತೆ ಅಷ್ಟೇ. ಅದು ಈ ಥರ ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಗುಜರಾತಲ್ಲಿ ಇದ್ದೀವಿ ನಾವು. ನೋಡಿ ನೀರೆಲ್ಲ ಹೆಂಗೆ ಹರಿತಿದೆ ಅಂತ. ಇದು ಯಾವುದ್ಯಾವುದೋ ನದಿ ಹರಿತಾ ಇದೆ. ಆ ನದಿ ಹೆಸರು ಪಾರ್ ಅಂತೆ. ಅದೇನು ಪಾರು ಏನು, ಈ ದಾರಿ ನೋಡಿದ್ರೆ ಹಿಂಗೈತಿ. ಮಣ್ಣವ್ರು ಗಾಡಿ ಓಡಿಸ್ತಾ ಇದ್ದಾರೆ. ಪಾರ್ ಅಂತೆ, ಪಾರು. ಸರಿ ನೋಡಿ, ಇಲ್ಲೊಂದು ಗಾಡಿ ಪಲ್ಟಿ ಆಗಿಬಿಟ್ಟೈತೆ ಪಾಪ. ಈ ರೋಡು ಫುಲ್ ಅಪ್ ಹಿಲ್ಸು ಡೌನ್ ಹಿಲ್ಸ್ ಐತೆ ನೋಡಿ ಪಾಪ. ಇದ್ದೇ ಗಣ್ಣಲ್ಲಾಗೋಯ್ತು. ಇಲ್ಲಾಂದರೆ ಅದು ಆ ಕಡೆ ಯಾರಾದರೂ ಇಂಥ ಗುಣಿಗಳಲ್ಲಿ ಈ ಗುಣಿ ತಪ್ಸಕ್ಕೆ ಹೋಗಿ ಆ ಕಡೆ ಎಳಿಬೇಕಾದ್ರೆ ಈ ಕಡೆ ಗಾಡಿ ಅಡ್ಡ ಬಂದು ಆ ಕಡೆ ದಬ್ಬಾಕ್ಬಿಟ್ರು. ಏನೋ ಗೊತ್ತಿಲ್ಲ ಪಾಪ, ಅಲ್ವಾ ಅಣ್ಣ? ನಿಮ್ಮ ಲೆಕ್ಕಾಚಾರಕ್ಕೆ ಏನಾಗಿರ್ಬೋದು?
ಪ್ರಚಾರದಲ್ಲಿ ಗುಂಡಿ ಇಡ್ಸಕ್ಕೆ ಹೋಗಿ ದಬಾಕೊಂಡಿರೋದು. ಇಲ್ಲ ಮೈಂದಲ್ಲಿ ಯಾವನಾರು ಬಂದಿರಬೇಕು, ಗುಂಡಿ ಅವಾಯ್ಡ್ ಮಾಡೋಕ್ಕೆ ಹೋಗಿ. ರೋಡ್ ಮಾತ್ರ ತುಂಬ ಭಯಂಕರ ಗಲೀಜಾಗಿದೆ. ಆದಷ್ಟು ನಾವು ದೊಡ್ಡ ಗಾಡಿಯವರು ಆಗಲಿ ಸಣ್ಣ ಗಾಡಿ ಆಗಲಿ ನೋಡಿಕೊಂಡು ಹಿಂದೆ ಕಚ್ಕೊಂಬರೋ ಬದಲು ಸ್ವಲ್ಪ ದೂರದ ಗ್ಯಾಪಲ್ಲಿ ಬರೋದು ಒಳ್ಳೆಯದು. ಇಲ್ಲ ಸುಮ್ಮನೆ ಎರಬಿರಿ ಹೊಡ್ಕೊಂಬಂದರೆ ಗಾಡಿ ನಿಲ್ಲಿಸ್ಕೊಂಡು ಇಲ್ಲೇ ಮಲ್ಕೋಬೇಕಾಗುತ್ತೆ. ಊಟ ಸಿಗಲ್ಲ, ನೀರು ಸಿಗಲ್ಲ, ಏನು ಸಿಗಲ್ಲ. ಫಸ್ಟ್ ಆಫ್ ಆಲ್ ಬಂದು ಇಲ್ಲಿ ನೆಟ್ವರ್ಕೇ ಸಿಗಲ್ಲ. ಆ ರೋಡಲ್ಲಿ ರಾತ್ರಿ ಬಂದಲ್ಲ, ರೋಡಲ್ಲಿ ಎಷ್ಟೋ ಗಾಡಿ ನಿಂತ್ಕೊಂಡಿದ್ದಾವೆ. ಅಲ್ಲಿ ಅಂತೂ ಭಕ್ತಿ ಗುಣಿ ಬಿದ್ದಿದ್ದಾವೆ ನೋಡಿ, ಎಷ್ಟು ಗುಣಿ ಬಿದ್ದಿದ್ದಾವೆ. ಯಾವ ದಾರಿ ಅಂತನ ಇದು? ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಮೇಲು, ಕರ್ನಾಟಕ ತಮಿಳ್ನಾಡು ಅಂದರೆ ಎಲ್ಲಿಗೆ ಹೋದ್ರೂ ಒಂದು ಚೆನ್ನಾಗಿರೋ ರೋಡ್ ಆದರೂ ಐತೆ. ಈ ಕಡೆ ಯಾವ ಮೂಲೆಗೆ ಹೋದ್ರೆ ಅಂತಲೇ ತುಂಬ ಖುಷಿ ಆಗುತ್ತೆ. ಯಾಕಂದರೆ ತಮಿಳ್ನಾಡು ಗೌರ್ಮೆಂಟ್ ಹೆಂಗಿದೆಯೋ ಗೊತ್ತಿಲ್ಲ, ಆದರೆ ತಮಿಳ್ನಾಡಲ್ಲಿ ಪ್ರತಿಯೊಂದು ಹಳ್ಳಿ ರಸ್ತೆ ಸತಿಗೂ ಸೂಪರ್ ಟಾಪ್ ಆ್ಯಂಡ್ ಟಾಪ್ ರೋಡ್ ಇದ್ದಾವೆ. ಒಂದು ಹಂಪಿಲ್ಲ. ನ್ಯಾಷನಲ್ ಹೈವೇಲಿ ನಾವು ಇಷ್ಟಕ್ಕೊಂದು ಸರಿ ಓಡಾಡಿದ್ದೀನಿ. ಪಾಂಡಿಚೇರಿ, ಚೆನ್ನೈ ಅಲ್ಲೆಲ್ಲ ಓಡಾಡಿದ್ದೀನಿ. ತಿರುಚಿ ಅಲ್ಲೆಲ್ಲ ಓಡಾಡಿದ್ದೀನಿ. ಒಂದು ಹಂಪು ಕಾಣಲಿಲ್ಲ ನನಗೆ ಹೈವೇಲಿ. ಅಷ್ಟು ನೀಟಾಗಿ ತಮಿಳ್ನಾಡು ರೋಡ್ಗಳು ರೆಡಿ ಮಾಡಿದ್ದಾರೆ. ಇಲ್ಲಿ ಫೋಟೋ ಹೊಡೆದು ಹಾಕ್ಕೋಬೇಕಾಗುತ್ತೆ. ಈಗ ಈ ರೇಂಜಿಗೆ ಇದ್ದವ್ರೆ ಗಾಡಿ 50 ಕಿಲೋಮೀಟ್ರ್ ಪಾಸ್ ಆಗಿಲ್ಲ ಇಷ್ಟೊತ್ತಾದರೂ. ಬರ ನೋಡಿ, ಇಲ್ಲಿ ನೋಡಿ, ಎದುರುಗಡೆ ನೋಡಿ ಗಾಡಿಗಳು ಹೆಂಗೆ ಜರ್ಕ್ ಕೊಡ್ಕೊಂಡು ನೋಡ್ತಾ ಇದ್ದಾವೆ ನೋಡಿ. ಇದು ರೋಡ್, ಆ ರೋಡಿನ ಉದ್ದ. ಅದು ಈ ರೋಡಲ್ಲಿ ಫುಲ್ ಟ್ರಾಫಿಕ್ ಬೇರೆ ಆಗಿಬಿಟ್ಟೈತೆ. ಯಾಕಂದರೆ ಈ ದರಿದ್ರ ರೋಡು ಸರಿ ಇಲ್ಲ. ಮತ್ತು ಏನಪ್ಪ ಅಂದರೆ ಈ ರೋಡಲ್ಲಿ ಅಪ್ಪು ಡೌನು ಫುಲ್ಲು ಜಾಸ್ತಿ. ಮುಂಚೆ ಈ ರೋಡೆಲ್ಲ ಓಡಾಡಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಈ ಟ್ರಿಪ್ಪಲ್ಲಿ ಬರ್ತಾ ಇದೀವಲ್ಲ, ಇದರಷ್ಟು ಅಧ್ವಾನ ರೋಡು, ಟೈಮ್ ತಿನ್ನೋ ರೋಡು, ಮತ್ತು ಆ ರೋಡಲ್ಲಿ ಹೋಗೋಣ ಅಂದರೆ ಅದು ಇನ್ನೂ ಬೇವರ್ಸಿ ರೋಡು. ಡೆಲ್ಲಿಯಿಂದ ಬರ್ತಾ ಇರೋ ಎಕ್ಸ್ಪ್ರೆಸ್ ವೇ ಬೊಂಬೈಗೆ ಬರೋ ತನಕನೂ ರೆಡಿ ಆಗೋ ತನಕನೂ ಕಷ್ಟನೇ. ಅದು ಆಲ್ರೆಡಿ ಬರೋಷ್ಟು ತನಕ ರೆಡಿ ಆಗಿದೆ ಆ ರೋಡು. ನೈಟ್ ಹಂಗೆ ಬರೋಣ ಅಂದ್ಕೊಂಡೆ, ಏನು ಆ ರೋಡಲ್ಲಿ ಡಬಲ್ ಟೋಲ್ ಬಂದುಬಿಡುತ್ತೆ. ಒಂದು ಸರಿ ಕಟ್ಬಿಟ್ಟು ಸೀದಾ ಏನಿಲ್ಲ ಅಂದರೂ ಸೂರತ್ ದಾಟೋ ತನಕ ಆದರೂ ಇದ್ದಿದ್ದರೆ, ಆ ರೋಡ್ ಓಪನ್ ಆಗಿದ್ದಿದ್ರೆ ಹತ್ತು ಬಿಡ್ತಿದ್ದೆ ಎಕ್ಸ್ಪ್ರೆಸ್. ಅದು ಇನ್ನು ಯಾಕೆ ಅಂತೇಳಿಬಿಟ್ಟು ಹತ್ತಲಿಲ್ಲ. ನೋಡಿರಿ ಹೆಂಗೆ ಆ ತೀರ ಬರ್ತಾರೆ ಗಾಡಿಗಳು. ಸೊ ಅದರಿಂದಾಗಿ ಅದು ಮಿಸ್ಟೇಕ್ ಆಗಿ ಆ ಥರ ಆಗಿರ್ತಾಗೆ ಗೋಳಿಕೆ. ಇದೇನಣ್ಣ ಮರ ಹಾಕೊಂಡು ಹೋಗ್ತಾ ಇದ್ದಾನೆ, ದೇವ್ರ ಮರ. ಒಳ್ಳೆ ಮರ ಇರ್ಬೇಕು. ಇದು ಮಾಡೋದು ದಾರಿ ನಾಸಿಕ್ಕು ದಾಟಿ ನಾವು ಆ ಬೇವರ್ಸಿ ರೋಡಲ್ಲಿ ಹೋಗಿ ಮತ್ತೆ ವಿಜಯಪುರ ಹೋಗೋ ತನಕ ಕಷ್ಟ. ಘಾಟಲ್ಲಿ ಜಾಮ್ ಆಗೈತೇನೋ. ಈ ಘಾಟುಗಳಲ್ಲೆಲ್ಲ ಕೂಡ ಗುಣಿಗಳು ಬಿದ್ದಾವೆ. ಸ್ವಲ್ಪ ಯಾಮಾರಿದ್ರು ಕೂಡ ಗಾಡಿಗಳು ಚಿಂಗಾಡಿ ಕಡೆ ಬಂಗಾಡಿ ಕಡೆ ಚಿಂಗಾಡಿ ಆಗ್ಬಿಡ್ತವೆ. ಬಾಬಾ ಏನು ಗುಣಿಗಳಣ ಇವು. ಅದ್ಯಾವುದೋ ಚೈನಾದಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಗಳು ಅವ್ರು ನೋಡಿ ಹೆಂಗೆ ಬ್ರೇಕ್ ಹೊಡಿತಾರೆ. ಚೈನಾದಲ್ಲಿ ದಬಾಕೊಂತಲ್ಲ ಆ ಥರ ಆಗ್ಬಿಟ್ಟೈತಿ ಈ ರೋಡೆಲ್ಲ ಕೂಡ. ರೋಡಿ ಇದೆಲ್ಲ ಕೂಡ ಘಾಟ್ ಸೆಕ್ಷನ್ ಇದು. ಈ ರೋಡಲ್ಲಂತೂ ಗಾಡಿಗಳು ತುಂಬ ರಿಪೇರಿ ಆಗೋದು ಜಾಸ್ತಿ. ರೋಡಲ್ಲಿ ತುಂಬ ಗಾಡಿಗಳು ಎಲ್ಲ ಅಪ್ಸೆಟ್ ಆಗೋದು ಜಾಸ್ತಿ ಈ ರೋಡಲ್ಲಿ. ಈ ರೋಡಿಗೆ ನಾನು 1 ತಿಂಗಳಿಂದ ಬಂದಾಗ ಈ ರೋಡ್ ಚೆನ್ನಾಗಿತ್ತು. ಆದರೆ ಈಗ ಪೂರ್ತಿ ಅಧ್ವಾನ ಆಗೋಗಿದೆ. ಬರೀ 1 ತಿಂಗಳು ಗ್ಯಾಪಲ್ಲಿ ಇಷ್ಟು ಅಧ್ವಾನ ಆಗಿದೆ. ಹೇಳ್ಕೊಳಂತ ಏನು ರೋಡು ಅಲ್ಲ, ಬರೋ ಅಂಥ ರೋಡು ಅಲ್ಲ. ಇದು ಸ್ವಲ್ಪ ಓನರಿಗೆ ಸುಮ್ಮನೆ ಲಾಸ್ ಇತ್ತು. ಈ ರೋಡಲ್ಲೆಲ್ಲ ಗಾಡಿಗಳು ಹಾಳು ಮಾಡ್ಕೋಬೇಕಾಗುತ್ತೆ, ಹಂಗೆ ಐತಿ ರೋಡೆಲ್ಲ. ಈ ಒಂದು 2 ತಿಂಗಳು ಅಷ್ಟೇ ಅಹಮದಾಬಾದ್ ರೂಟ್ ಬರೋದೇ ನಿಲ್ಸೋಣ ಅಂತ ಆಗ್ತೈತಿ. ನಾನು ಈ ಸೈಡು ಅದಕ್ಕೆ ಹಣ ಬರ್ತಿಲ್ಲ, ಈ ರೋಡ್ಗಳು ಸರಿ ಇಲ್ಲ ಅಂತೇಳಿ. ಒಂದು ನ್ಯಾಷನಲ್ ಹೈವೇನೂ ಸರಿ ಇಲ್ಲ ಅಂದರೆ ಯಾವ ಸೀಮೆಗಿಲ್ಲ ಗೌರ್ಮೆಂಟು ಏನು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾನೋ ಗೌರ್ಮೆಂಟ್. ಗುಜರಾತ್ ರೋಡಲ್ಲಿ ಬರ್ತಿ ಟೈಮ್ ತಿನ್ನುತ್ತೆ. ನಾವು ಡೆಲ್ಲಿಗೆ ಹೋಗೋ ಟೈಮಿಂಗ್ಸು ರಾಜ್ಕೋಟ್ ಕೇಳ್ಬೇಕಾಗುತ್ತೆ, ಗೊತ್ತಾ? ತುಂಬ ದಿವಸ ಆಯಿತು ನೋಡ್ರಿ, ಇಲ್ಲೊಂದು ಗಾಡಿ ಬಿದ್ದು ತುಂಬ ದಿನ ಆಗೈತೆ, ಎಲ್ಲ ತುಕ್ಕಿಡ್ದ್ಬಿಟ್ಟೈತೆ. ಬೇಜಾರಾಗಿ ಗಾಡಿನೇ ಎತ್ತಿಲ್ಲ. ಏನು ಲಾಸ್ ಆಗಿದ್ರೆ ಎಲ್ಲ ಎತ್ತಾನೆ. ನೋಡ್ರಿ ಹೆಂಗೆ ಬಿದ್ದೈತೆ ಆ ಗಾಡಿ, ಹೇಳಿಲ್ವ ನಾವು? ನೋಡ್ರಿ ಬಿದ್ದೈತೆ ಅದು ಗಾಡಿ. ಪಂಚರ್ ಆಗ್ಬಿಡ್ತದೆ ಅಷ್ಟೇ ಗಾಡಿ. ನಾಸಿಕ್ ಹೋಗೋ ತಕ್ಕನು ಇದೇ ರೋಡಲ್ಲಿ ಹೋಗ್ಬೇಕು. ಅಲ್ಲಿಂದ ಏನು ಚಿನ್ನದ ರೋಡ್ ಸಿಗಲ್ಲ, ಆ ರೋಡುಗಳು ಕೂಡ ರೆಡಿ ಮಾಡೋಕೆ ಹಿಡ್ದಿದ್ದಾರೆ.
ಈ ಗುಜರಾತ್ ಗೌರ್ಮೆಂಟ್ ಕಾಣತಂಗ ನಮ್ಗೆ ಇದೇ ಕಷ್ಟ. ನಮ್ಮ ಗುಜರಾತು ನಮ್ಮ ಮಹಾರಾಷ್ಟ್ರ ಬೇಡ ಗುಜರಾತ್ ಟಿಪ್ಪು ಬೇಡ ಅನ್ನಂಗಾಗಿದೆ. ಎಲ್ಲ ಹಿಂಗಾಗ್ಬಿಟ್ಟೈತೆ ಕತೆ. ನಾನು ಅಹಮದಾಬಾದ್ ಅಂದಿದ್ರೆ ಬರ್ತಾನೆ ಇರಲಿಲ್ಲ, ಆದರೆ ಇದು ಡೆಲ್ಲಿ ಕಡೆ ಹೋಗಿ ಹಂಗಾಸಿ ಹಂಗೆ ಆಪಲ್ ತುಂಬ್ಕೊಂಬರೋಣ ಅಂತ ಐಡಿಯಾ ಮಾಡಿದ್ದು. ಆ ಕಡೆ ಎಲ್ಲ ತುಂಬ ಮಳೆ ಬರ್ತಾ ಇರೋದ್ರಿಂದಾಗಿ ಲೋಡಿಂಗ್ ಫುಲ್ ಡಲ್ ಆಗಿಬಿಟ್ಟೈತಿ. ಸೊ ಅದರಿಂದಾಗಿ ಅಲ್ಲಿಂದ ಅಹಮದಾಬಾದ್ ತುಂಬಿ ಈ ಕಡೆ ತುಂಬ್ತಾ ಇರೋದು. ಈ ಥರ ನೋಡಿ, ಅಲ್ಲಿ ಮುಂದೆಗಡೆ ನಿಮಗೆ ಏನು ಕಾಣಿಸ್ತಿದೆಯೋ ಅದು ಕ್ಯಾಂಟ್ರು. ಯಾವಾಗ ಆಗಿತ್ತೋ ಗೊತ್ತಿಲ್ಲ. ನೋಡ್ರಿ, ಆ ಕ್ಯಾಬಿನ್ ಕತೆ ಏನು, ಬಾಡಿ ಕತೆ ಏನು, ಡ್ರೈವರ್ ಕತೆ ಏನು. ಸರ್ಕಾರಿ ಲೋಡ್ ಬರೋದು. ಸರ್ಕಾರಿ ಲೋಡ ನೋಡಿ ಸ್ನೇಹಿತರೆ, ಅಹಮದಾಬಾದಿಗೆ ಯಾಕೆ ಗೊತ್ತಾ ಬರಲ್ಲ, ಇದೇ ಕಾರಣಕ್ಕೇನೆ. ಟೈಮಿಂಗ್ಸ್ ಎಲ್ಲ ತುಂಬಿದ್ರೆ ಏನಾಗುತ್ತಪ್ಪ ಅಂದರೆ, ನಾವು ಟೈಮಿಂಗ್ ಹೊಡಿಬೇಕಾದ್ರೆ ಈ ರೋಡಲ್ಲಿ ಟೈಮಿಂಗ್ ಪಿಕಪ್ ಆದರೂ ಮಾಡೋಕ್ಕಾಗುತ್ತಾ? ಈ ದಾರಿಯಲ್ಲಿ ಬರೋದಕ್ಕೆ ಆಗಲ್ಲ. ಆ ರೋಡಲ್ಲಿ ಹೋಗೋಣ ಅಂದರೆ ಅದು ಇನ್ನೂ ಬೇವರ್ಸಿ ರೋಡು, ಇನ್ನೂ ವೇಸ್ಟ್ ರೋಡು. ಸೊ ಅದರಿಂದಾಗಿ ಬರೋದಿಲ್ಲ. ಗಾಡಿಗಳು ತುಂಬ ಓಡ್ತಾ, ಆ ಬಾಡಿಗೆ ದುಡ್ಡು ಏನು ಬರ್ತೀವೋ ಬರೀ ಆ ಗಾಡಿ ರಿಪೇರಿ ಮಾಡ್ಸೋಕ್ಕೆ ಇಡಬೇಕಾಗುತ್ತೆ ದುಡ್ಡೆಲ್ಲ. ಅದೇನಾದರೂ ರಿಪೇರಿ ಏನಾದರೂ ಬಂದುಬಿಟ್ರೆ, ಬ್ಲೇಡ್ ಸೆಟ್ಟಿಂದು ಏನೋ ಒಂದು ರಿಪೇರಿ ಬಂದುಬಿಟ್ರೆ ಆಗಿಬಿಡ್ತವೆ. ಸೊ ಅದರಿಂದಾಗಿ ನಾನು ಬರಲ್ಲ. ಅಷ್ಟು ಬಿಟ್ಟರೆ ಈ ಕಡೆ ನಾವು ಮುಂಚೆ ಎಲ್ಲ ಟೊಮೊಟೊ ಎಲ್ಲ ಒಟ್ಟಿಟ್ಟಿದ್ವಿ. ಈ ರೋಡು ರೆಡಿ ಮಾಡೋಕ್ಕೆ ಹಿಡ್ದಾಗಿಂದ ನಾವು ಈ ಕಡೆ ಬರೋದು ಕಮ್ಮಿ ಮಾಡಿದ್ದೀನಿ. ನಮಗೇನು ಈ ಕಡೆ ಬರೋದಕ್ಕೆ ಹೆದರಿಕೆ ನೋಡಿ. ಈ ರೋಡಲ್ಲಿ ಟೈಮಿಂಗ್ಸ್ ಪಿಕಪ್ ಮಾಡೋಕ್ಕಾಗಲ್ಲ. ಯಾರಾದರೂ ಟೈಮಿಂಗ್ಸ್ ಲೋಡ್ ಬಂದರೆ ಹಂಗೆ ಬರಬೇಕು ಬಾಂಬೆ ಮೇಲೇ. ಯಾಕಂದರೆ ಅದು ಅಲ್ಲೇ ಸ್ವಲ್ಪ ಟೈಮ್ ಉಳಿಯೋದು, ಮತ್ತು ಹಂಗೆ ಹಿಂಗೆ ಮಾಡಿ ಹೋಗ್ಬೋದು. ಆದರೆ ಆ ರೋಡುಗಳು ರೆಡಿ ಮಾಡ್ತಾ ಇರೋದ್ರಿಂದ ಅಲ್ಲಿನೂ ಸ್ವಲ್ಪ ಕಷ್ಟ ಆಗುತ್ತೆ. ಈ ರೋಡಲ್ಲಂತೂ ಹೇಳಬಾರ್ದು, ಅದಕ್ಕಿಂತ 3-4ರಷ್ಟು ಬಟ್ ಜಾಸ್ತಿ ಕಷ್ಟ ಇರುತ್ತೆ. ಆ ತರಕಾರಿ ತುಂಬಿಕೊಂಡು ಈ ರಸ್ತೆ ಏನಕ್ಕೆ ಬಂದರೂ ಇಷ್ಟು ಅರ್ಥ ಆಗಲಿಲ್ಲ ನನಗಂತೂ. ಅಂಥ ಲೋಡುಗಳನ್ನ ತುಂಬಕ್ಕೆ ಹೋಗ್ಬಾರ್ದು, ಇಲ್ಲಾಂದರೆ ಟೈಮಿಂಗ್ಸ್ ಒಪ್ಕೋಬಾರ್ದು. ಏನಂತೀರಣ್ಣ? ಇದು ಟೈಮಿಂಗ್ ಮಲಿಗೆಲ್ಲ ಈ ರೋಡ್ ಅಲ್ವೇ ಅಲ್ಲ. ಬಾಡಿಗೆ ನೋಡ್ಕೊಂಡು ಹೋಗಿ ದುಡ್ಡು ಮಾಡೋಕೆ ಹೋಗಿ ಜೀವನನೇ ಕಳ್ಕೊಬೇಕಷ್ಟೇ ಈ ರೋಡಲ್ಲಿ. ಎಕ್ಸಾಂಪಲ್ ಅಲ್ಲಿ ಬಿದ್ದಿರೋ ಗಾಡಿ ನೋಡ್ಬೇಕು ಸಾಲ. ನೋಡ್ರಿ, ಮುಖ್ಲಾರೆ ಟ್ರಾಫಿಕ್ ರೋಡಲ್ಲಿ. ಹೋಗೋಣ ಸ್ಟ್ರೈಟು ಆಗ್ಬೇಕಣ್ಣ. ಅದು ಇಲ್ಲ ಘಾಟ ಮಕ್ಕಳು ಸ್ಪೀಡಾಗಿ ಬಂದುಬಿಟ್ಟು ಇದು ಮಾಡಿಬಿಡ್ತಾರೆ. ಬೇಡ ಬರ್ರಿ, ಹಿಂಗೆ ಹಿಂದೆ ನಾವು ಹೋಗೋದ್ರೆ ಆಯ್ತು. ರೈಟ್. ಅಲ್ಲಿ ಬುಳಾರೋ ಒಂದು ಬಿದ್ದೈತೆ. ಈ ರೀತಿ ರೋಡಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತಾನೆ ಇರ್ತವೆ. ನಿತ್ಯಗಢನಲ್ಲಿ, ಮಧ್ಯಗಢನಲ್ಲಿ ಆಲ್ಮೋಸ್ಟ್ ಆಲ್ ಈ ದಾರಿ ಸರಿ ಇಲ್ದಿರೋದಕ್ಕೇ ಈ ರೀತಿ ತುಂಬ ಆಕ್ಸಿಡೆಂಟು. ಮತ್ತು ಈ ಅಪ್ ಹಿಲ್ಸು, ಡೌನ್ ಹಿಲ್ಸು, ಘಾಟು ಇರೋದ್ರಿಂದಾಗಿ. ನಾವು ಜಸ್ಟ್ ಈಗ ತಾನೇ ಗುಜರಾತಿಂದ ಮಹಾರಾಷ್ಟ್ರಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ. ಏನು ನೋಡ್ತಾ ಇದ್ದೀರಿ, ಅದೆಲ್ಲ RTO ಚೆಕ್ ಪೋಸ್ಟ್. ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಕೋಟಂಬಿ ಘಾಟು. ಇದು ನಾವು ವಾಪಿ ಕಡೆಯಿಂದ ಬಂದರೂ ಕೂಡ, ಇಲ್ಲಾಂದರೆ ಧರಂಪುರ ಕಡೆಯಿಂದ ಬಂದರೂ ಕೂಡ, ಅಹಮದಾಬಾದ್, ಸೂರತ್ ಈ ಕಡೆಯಿಂದ ಬಂದರೂ ಕೂಡ ಸಿಂಗಲ್ ರೋಡಲ್ಲಿ ಇಲ್ಲಾಂದರೆ ಹೈವೇಲಿ ಬಂದು ಈ ನಾಸಿಕ್ ಕಡೆ ಹೋಗ್ಬೇಕಾದ್ರೆ ಸಿಗುತ್ತೆ ನಮಗೆ ಇದು ಘಾಟು, ಕೋಟಂಬಿ ಘಾಟ್. ಬಿಟ್ಟರೆ ಅವಾಗ 2 ಅಪ್ಪು 3 ಅಪ್ಪ ಹಚ್ಕೊಂಡ್ಬಂದು ಈ ಘಾಟ್ ಸಿಗುತ್ತೆ ನಮಗೆ. ವ್ಯೂ ಹೆಂಗಿದೆ, ದಾರಿ ಅಂತೂ ಇಷ್ಟು ಚೆನ್ನಾಗಿಲ್ಲ ಸ್ನೇಹಿತರೆ. ಘಾಟಲ್ಲಿ ಜಾಮ್ ಆಗೈತಿ, ಸ್ವಲ್ಪ ಆ ರೋಡೆಲ್ಲ ಸ್ವಲ್ಪ ಕಿತ್ತಾಗಿದೆ. ಅಲ್ಲಿ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಅದರಿಂದಾಗಿ ಅವರು 1-2-3 ಗಾಡಿ ಬಂದು ಅವ್ರಿಗೆ ಜಾಗ ಬಿಟ್ಕೊಟ್ಟು ಈಗ ಹೋಗಬೇಕು ಆರಾಮಾಗಿ. ಅವ್ರು ಹೋಗ್ತಾ ಇದ್ದಾರೆ ಅಂತೇಳಿ ನಾವು ಹೋಗೋದಲ್ಲ.
ಹೋಗ್ತಾ ಇದ್ದಾವೆ. ಎಲ್ಲ ಘಾಟೆ ಸ್ನೇಹಿತರೆ, ದಾರಿಗಳೇನು ಚೆನ್ನಾಗಿಲ್ಲ. ದಯವಿಟ್ಟು ಈ ಕಡೆ ಯಾರು ಸ್ವಲ್ಪ ದಿನ ಬರೋಕ್ಕೆ ಹೋಗ್ಬೇಡ್ರಿ. ಒಂದೆರಡು ಮೂರು ವರ್ಷ ಬರೋಕ್ಕೆ ಹೋಗ್ಬೇಡ್ರಿ. ಅದಾದಮೇಲೆ ಆ ಕಡೆ ಡೆಲ್ಲಿ ಹೈವೇ ರೆಡಿ ಆಗುತ್ತೆ, ಆಮೇಲೆ ಬರೀರಂತೆ. ಸುಮ್ಮನೆ ಇಲ್ಲಿ ಬಂದು ಯಾಕೆ ಇಲ್ಲಿ ಕಷ್ಟ ಅನುಭವಿಸ್ತೀರಾ? ರೋದನೆ ಇದು ನೋಡಿ, ಅಲ್ಲೊಂದು ಕೆರೆ ಐತೆ ದೊಡ್ಡದು, ಹಳ್ಳ, ನೀರೆಲ್ಲ ನಿಂತಿದ್ದಾವೆ. ಬೆಟ್ಟ, ಪ್ರಕೃತಿ, ಮಳೆ ಬರ್ತಾ ಇರೋದಕ್ಕೆ ಹಂಗೆ ಚೆನ್ನಾಗೈತೆ. ಇಲ್ಲಾಂದರೆ ಅದು ಚೆನ್ನಾಗಿರ್ತಿರ್ಲಿಲ್ಲ. ನೋಡಿ, ಅದು ನಮ್ಮದು ಗುಜರಾತ್ ಗೌರ್ಮೆಂಟ್ ಬಸ್ಸು, ಕೆಂಪು ಬಸ್ಸು. ಇದು ನಮ್ಮ ಅಣ್ಣಾಚಿ ಗಾಡಿ, TN ಗಾಡಿ. சொல்லு கணே, ஒரு ஆய் சொல்லிங்களா, என்ன சொல்லிங்களா? வண்டி போட்டுட்டு ಡ್ರೈವಿಂಗ್ போட்டுட்டு ಪಟಟು. ನಾವು ಇಲ್ಲೇ ಘಾಟೆಲ್ಲ ಇಳಿಸಿ ಸ್ವಲ್ಪ ಮುಂದೆ ಬಂದರೆ ನಮಗೆ ಡಾಬಾ ಸಿಗುತ್ತೆ. ಗಾಡಿಯಲ್ಲೇ ಎದುರುಗಡೆ ಕಾಣಿಸ್ತೈತಲ್ಲ, ನಿಲ್ಲಿಸಿ ಬಂದು ಇಲ್ಲಿ ಊಟಕ್ಕೆ ಅಂತ ಬಂದಿದ್ದೀವಿ. ರೊಟ್ಟಿ ಮತ್ತು ಇದೇನೋ ಹೇಳೈತೆ ಅಣ್ಣ. ಏನಣ್ಣ ಹೇಳಿರೋದು ನೀವು? ರೊಟ್ಟಿಗೆ ಏನು ಹೇಳಿದ್ದೀರಾ? ಮಡ್ಕಿ ಮಸಾಲ, 2 ರೊಟ್ಟಿ, 1 ಜೀರಾ ರೈಸ್ ಅದು ಹೇಳಿದ್ದಾರೆ. ಇಲ್ಲಿಂದ ಊಟ ಮಾಡ್ಕೊಂಡು ಹೊರಡಬೇಕು. ದಾರಿ ಅಂತೂ ಏನೂ ಸಾಗಲಿಲ್ಲ. ಟೈಮ್ ನೋಡ್ರಿ ಎಷ್ಟಾಗೈತೆ, 3 ಗಂಟೆ ಆಯಿತು. ಬೆಳಗ್ಗೆ 6 ಗಂಟೆಗೆ ನಾವು ಬಿಟ್ಟಿದ್ದಲ್ಲಿ, 7 ಗಂಟೆಗೆ ಬಿಟ್ಟಿದ್ದಲ್ಲಿ ಸುಮಾರು ಎಷ್ಟು ಕಿಲೋಮೀಟ್ರ್ ಬಂದಿರ್ಬೋದು ಅಣ್ಣ? 150 ಕಿಲೋಮೀಟ್ರ್ ಬಂದಿದೆ. 150 ಇಲ್ಲ, ಇನ್ನೂ 30 ಕಿಲೋಮೀಟ್ರ್ ಬಾಕಿ ಐತಲ್ಲಿ. 150 ಇನ್ನೂ 20 ಕಿಲೋಮೀಟ್ರ್ ಪಾಸ್ ಮಾಡಿರೋದು ಅಷ್ಟೇ. ಅಣ್ಣವರು ಕೈಯಲ್ಲಿ ಬರೀ 150 ಕಿಲೋಮೀಟ್ರ್ ಹೊಡೈತೆ ಗಾಡಿ. ಯಾಕಂದರೆ ಅದು ದಾರಿ ಕಂಡೀಷನ್ ಹಂಗೈತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನೂ ಆರ್ಡ್ರ್ ಹೇಳಿದ್ದೀವಿ, ಇನ್ನೂ ಬಂದಿಲ್ಲ. ಸರಿ, ಈಗ ತಾನೇ ತಂದುಕೊಟ್ರು ತಂದೂರಿ ರೊಟ್ಟಿ. ಇದು ಮಡ್ಕಿ ಮಸಾಲ ಅಂತೆ. ಅಣ್ಣವರು ಹಾಕ್ಕೊತಾ ಇದ್ದಾರೆ ನೋಡಿ. ಇದು ನಿಂಬೆಹಣ್ಣು, ಇದು ಸ್ವಲ್ಪ ಡಿಫ್ರೆಂಟ್ ಆಗೈತೆ. ಇದು ಏನಣ್ಣ? ಇದು ನಿಂಬೆಹಣ್ಣ? ಇದು ನಿಂಬೆಹಣ್ಣ ಅಲ್ಲ, ಇದು ಏನೋ ಇದು ಕಾಯಿ ಬರುತ್ತಲ್ಲ ಇಷ್ಟು ದಪ್ಪಂದು, ಅದು ಹಾಂ, ಆ ಟೈಪ್ ಐತಲ್ಲ. ಇದು ಆ ಟೈಪ್ ಐತೆ, ಆ ಟೈಪೇ ಟೇಸ್ಟ್ ಇದೆ. ಸಣ್ಣಗಿದ್ದಾಗಲೇ ಏನಾದರೂ ಕೊಯ್ದು ಬಿಟ್ಟಿದ್ದಾರೇನಪ್ಪ ಸ್ನೇಹಿತರೆ. ಅಲ್ಲಿ ನೋಡಿ, ಇಲ್ಲಿ ನಾವು ಚಿಕ್ಕವರಿದ್ದಾಗ ಏನೇನು ಆಟಗಳು ಆಡ್ತಿದ್ವಿ ಅಂತ ಎಲ್ಲ ಬೋರ್ಡ್ ಹಾಕಿದ್ದಾರೆ ಈ ಹೋಟ್ಲಲ್ಲಿ. ಮತ್ತು ಐಟಮ್ ಏನೇನು ಸಿಗುತ್ತೆ ಎಲ್ಲ ಹಾಕಿದ್ದಾರೆ. ಸುತ್ತಲೂ ಅದೇ ರೈತರ ಕಷ್ಟ ಏನು ಎತ್ತ ಅದೆಲ್ಲ ಪ್ರತಿಯೊಂದು ಹಾಕಿದ್ದಾರೆ. ಇನ್ನು ಜೀರಾ ರೈಸ್ ತಿಂದಮೇಲೆ ಕೊಡ್ತಾರೆ. ಎಲ್ಲ ತಿಂದಿದ್ದಾಯಿತು. ಜೀರಾ ರೈಸ್ ತಿಂತಾಯಿದ್ದೀವಿ. ಎಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾರೆ. ತಿಂದು ಹೊರಡ್ಬೇಕು ಇಲ್ಲಿಂದ. ಸ್ನೇಹಿತರೆ, ಆ ಶಿಪ್ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಯಾವುದೋ ಐತೆ ಫಿಲಮ್ ಹೆಸರು ಬರ್ತಿಲ್ಲ, ಅದೇ ನೆನಪು ಬರುತ್ತೆ. ಪೆರಾಬಿನ್ ಪ್ಯಾರೇಟ್ಸ ಯಾವುದೋ ಐತಲ್ಲ, ಅದು ತುಂಬ ಚೆನ್ನಾಗಿದೆ ಹೋಟ್ಲು. AC ಕ್ಯಾಮ್ರಾ ಎಲ್ಲ ಅದು ಆವಾಗಲೇ ತೋರಿಸ್ದೆ ನಾನು. ರೆಕಾರ್ಡ್ ಆಯಿತು. ಹಾಂ, ರೆಕಾರ್ಡ್ ಆಯಿತು ಅವಾಗ. ಆ ಶಿಪ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ರೇಟ್ ಎಷ್ಟಾಯ್ತು ಕ್ಲೀನ್ ಹೋಗೋಣ. ಸ್ನೇಹಿತರೆ, ಟೈಮ್ ಬಂದು 4:20 ಆಯಿತು. ಈಗ ತಾನೇ ನಾವು ನಾಸಿಕ್ಕಿಗೆ ಎಂಟ್ರಿ ಆದ್ವಿ. ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ನಾಸಿಕ್. ಈಗ ತಾನೇ ಎಂಟ್ರಿ ಆದ್ವಿ ನಾಸಿಕ್ ಒಳಕ್ಕೆ. ಹಿಂಗೆ ಸೀದಾ ಹೋದರೆ ನಾವು ಮಾರ್ಕೆಟ್ ಹತ್ರ ಹೋಗ್ತೀವಿ. ಸ್ನೇಹಿತರೆ, ಇದು ಏನು ನೋಡ್ತಾ ಇದ್ದೀರಾ? ನಾವು ಲೆಫ್ಟ್ ಸೈಡ್ ಹೋದರೆ ಆಗ್ರಾ ಇಂದೋರ್ಗೆ ಹೋಗ್ತೀವಿ, ಮತ್ತು ದುಲಿಯಾ ಮೆಲೆಗೊಂಡ್ಗೂ ಹೋಗ್ಬೋದು. ರೈಟ್ ಸೈಡ್ ಹೋದರೆ ನಾವು ಬಾಂಬೆ ಕಡೆಗೆ ಹೋಗ್ತೀವಿ. ಹಿಂಗೆ ಸ್ಟ್ರೈಟ್ ಹೋದರೆ ನಾವು ಪುನಾ ಕಡೆಗೆ ಹೋಗ್ತೀವಿ. ಪುನಾ ರಸ್ತೆ. ಅಲ್ಲಿ ನಾವು ಸಿನ್ನಾರಿಂದ ಲೆಫ್ಟ್ ಹೊಡೆದು ಅಹಮದ್ ನಗರದ ಮೇಲೆ ಹೋಗಬೇಕಾಗುತ್ತೆ. ಇದೇನು ನೋಡ್ತಾ ಇದ್ದೀರಾ? ಇದೆಲ್ಲ ಕೂಡ ನಾಸಿಕ್ ಸಿಟಿ. ಆ ಕಡೆ ನೋಡ್ರಿ ಎಷ್ಟೊಂದು ಗಾಡಿಗಳು ನಿಂತಿದ್ದಾವೆ. ಇಲ್ಲಿ ತನಕ ಅಷ್ಟೇ. ಆ ಕಡೆಯಿಂದ ಇನ್ನೂ ಮೈನ್ ಸಿಟಿ ಇದೆ, ಅದು ಆ ಕಡೆ ಎಲ್ಲ ನಮ್ಮ ಹಿಂದೆಗಡೆ. ನಾವು ಇಲ್ಲಿ ಲೆಫ್ಟಿಗೆ ತಿರ್ಕೊಂಡ್ವಿ, ಹಂಗೆ ಸೀದಾ ಇದೇ ರೋಡಲ್ಲಿ ಆ ಕಡೆಯಿಂದ ಸೀದಾ ಹೋದ್ರೆ ಇನ್ನೂ ಸಿಟಿ ಸಿಗುತ್ತೆ. ಆ ಕಡೆ ಎಲ್ಲ ನೋ ಎಂಟ್ರಿ ಇರುತ್ತೆ, ಒಳಗಡೆ ಬಿಡಲ್ಲ. ಈ ಕಡೆಯಿಂದ ಈ ಕಡೆ ನೋ ಎಂಟ್ರಿ ಇಲ್ಲ. ದೊಡ್ಡ ಗಾಡಿಗಳೆಲ್ಲ ಬರ್ಬೋದು. ಅಲ್ಲಿ ಒಂದು ಸಿಗ್ನಲ್ ಐತೆ, ಅಲ್ಲಿಂದ ರೈಟ್ ಕಟ್ ಮಾಡ್ತಾರೆ ಗಾಡಿಗಳು ಆ ಕಡೆಯಿಂದ. ಸೊ ಅದರಿಂದಾಗಿ ಅಲ್ಲಿ ಜಾಮ್ ಆಗಿದೆ. ಸ್ನೇಹಿತರೆ, ನಾವು
ನಾಸಿಕೆಲ್ಲ ಬಿಟ್ಟು ಪುನಃ ರೋಡಲ್ಲಿ ಒಂದು 20 ಕಿಲೋಮೀಟ್ರ್ ಬಂದು ಸಿನ್ನಾರಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಲೆಫ್ಟಿಗೆ ತಿರ್ಕೊಂಡ್ರೆ ಸೀದಾ ನಾವು ಅಹಮದ್ನಗರ್ ಮತ್ತು ಟಿಂಬರ್ನಿ ರಸ್ತೆಗೆ ಹೋಗ್ತೀವಿ. ರಸ್ತೆ ಇದೆಲ್ಲ ಕೂಡ ಫುಲ್ ಸಿಂಗಲ್ ರೋಡ್ ಇದು. ಈ ರಸ್ತೆ ಸೀದಾ ನಾವು ಬಿಜಾಪುರಕ್ಕೆ ಹೋಗೋ ತನಕನೂ ಅಲ್ಲಲ್ಲಿ ಒಂದು 4 ಲೈನು ಅಗಲ ಆಗುತ್ತೆ ಅಹಮದ್ನಗರದ ಹತ್ರ. ಅದಾದಮೇಲೆ ಇನ್ನು ಎಲ್ಲ ಸಿಂಗಲ್ ರೋಡೇ. ಅಲ್ಲಲ್ಲಿ ಯಾವ ಊರು ಈ ಊರು ಅಂತ ಸುತ್ತಾಕೊಂಡು ಹೋಗಬೇಕು. ಶಿಸ್ತಾಗಿ ಹೋಗಿ ಟಿಂಬರ್ನಿಯಿಂದ ಮತ್ತೆ ಬಿಜಾಪುರಕ್ಕೆ, ಆದರೆ ವಿಜಯಪುರಕ್ಕೆ ಸಿಂಗಲ್ ರೋಡ್ ಅದು. ಸ್ನೇಹಿತರೆ, ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಪಂಡ್ರಾಪುರ. ನಾವು ಟಿಂಬರ್ನಿ ತನಕ ಅಣ್ಣವ್ರು ಗಾಡಿ ಓಡಿಸಿದ್ರು. ಅದಾದಮೇಲೆ ನಾನು ಇಸ್ಕೊಂಡೆ. ಟಿಂಬರ್ನಿಯಿಂದ ನಾವು ಪಂಡ್ರಾಪುರ, ಮಂಗಳವೇದ ಸೀದಾ ಬಿಜಾಪುರಕ್ಕೆ ಹೋಗೋ ರಸ್ತೆ ಮೇಲೆ ಹೋಗ್ತಾ ಇರೋದು. ಸದ್ಯಕ್ಕೆ ಈಗ ಪಂಡ್ರಾಪುರದ ಹತ್ರ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರೆಲ್ಲ ದಾಟಿ ಬಿಜಾಪುರಕ್ಕೆ ಬಂದ್ವಿ, ವಿಜಯಪುರಕ್ಕೆ. ಅಲ್ಲಿಂದ ಈಗ ಹೈವೇ ಹತ್ತಿ ಸೀದಾ ಈಗ ಹೊಸಪೇಟೆ, ಚಿತ್ರದುರ್ಗ, ಹುಳಿಯಾರು, ಹಿರಿಯೂರು, ಹುಳಿಯಾರು, KB ಕ್ರಾಸು, ಅಲ್ಲಿಂದ ಸೀದಾ ಮೈಸೂರಿಗೆ ಹೋಗ್ತೀವಿ. ಆ ರಸ್ತೆಯಲ್ಲಿ ನಮ್ಮ ಕರ್ನಾಟಕದ ರಸ್ತೆನೇ ಎಷ್ಟೋ ಮೇಲು. ಗುಜರಾತು ಮತ್ತು ಮಹಾರಾಷ್ಟ್ರ ರೋಡುಗಳೆಲ್ಲ ತುಂಬ ಹಾಳಾಗಿದ್ದಾವೆ. ಎಕ್ಸ್ಪ್ರೆಸ್ ರೋಡುಗಳು ಬಿಟ್ಟರೆ ಇನ್ನೆಲ್ಲ ಕಿತ್ತೋಗಿರೋ ರೋಡುಗಳೇ. ಎಕ್ಸ್ಪ್ರೆಸ್ ರೋಡ್ ಒಂದು ಮಾತ್ರ ಚೆನ್ನಾಗಿರುತ್ತೆ, ಅದು ಕೂಡ ಡ್ಯಾನ್ಸ್ ಆಡಿಸುತ್ತೆ ರೋಡು, ಅದು ಎಕ್ಸ್ಪ್ರೆಸ್. ಸ್ನೇಹಿತರೆ, ಇದೇನು ನೋಡ್ತಾ ಇದ್ದೀರೋ ನೀವು, ಇದು ಕೃಷ್ಣಾ ನದಿ. ಎಷ್ಟು ನೀರು ತುಂಬಿ ಹರಿತಿದೆ. ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ವಾಟ್ ಎ ಬ್ಯೂಟಿಫುಲ್ ಸೀನ್ರಿ ದಿಸ್ ಈಸ್, ಕ್ಯಾನ್ ವಾಚ್ ಮಸ್ಟ್. ನಮ್ಮ ಅಣ್ಣವ್ರು ಈಗ ತಾನೇ ಜಸ್ಟ್ ಎದ್ರು ಪೂಜೆ ಮಾಡ್ತಾ ಇದ್ದಾರೆ ದೇವರಿಗೆ. ಸ್ನೇಹಿತರೆ, ನಾವು ಈಗ ಸದ್ಯಕ್ಕೆ ಇಲ್ಲಿ ತುರುವೇಕೆರೆ ಹತ್ರ ಇದ್ದೀವಿ. ನಾವು ಹೊಸಪೇಟೆ ಮತ್ತು ಹಿರಿಯೂರು ಇದೆಲ್ಲ ಪಾಸ್ ಮಾಡಿಕೊಂಡು ಇದು ತುರುವೇಕೆರೆ ಹತ್ರ ಇದ್ದೀವಿ. ಅಲ್ಲೇ ಒಂದು ಹತ್ರ ಊಟ ಮಾಡಿ ಮತ್ತು ಹಿರಿಯೂರ ಹತ್ರ ಊಟ ಮಾಡಿ ಈಗ ಮತ್ತೆ ತುರುವೇಕೆರೆಯಲ್ಲಿ ಊಟ ಮಾಡಿ ಈ ರೀತಿ ಗಾಡಿ ಅಲ್ಲಿಂದ ನಾವು ಓಡಿಸ್ಕೊಂಡ್ಬಂದಿದ್ದು. ಅದಾದಮೇಲೆ ಅಣ್ಣವ್ರು ಒಂದು 100 ಕಿಲೋಮೀಟ್ರ್ ಓಡಿಸಿದ್ರು ಇಲ್ಲಿ ಹಿರಿಯೂರಿಂದ ಈ ಕಡೆ. ತುಂಬ ಸುಸ್ತಾಗಿದ್ದೆ, ಅದರಿಂದಾಗಿ ಅಣ್ಣವ್ರು ಓಡಿಸಿದ್ರು. ಅದಾದಮೇಲೆ ಈಗ ಇಲ್ಲಿಂದ ನಾನೇ ಓಡಿಸ್ತಾ ಇದ್ದೀನಿ. ಇನ್ನೊಂದು 110 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ ಇಲ್ಲಿ ತುರುವೇಕೆರೆಯಿಂದ ಮೈಸೂರಿಗೆ. ಬೆಳಗ್ಗೆನೇ ಖಾಲಿ ಆಗುತ್ತೆ. ಅಲ್ಲಿ ಖಾಲಿ ಮಾಡ್ಕೊಂಡು ಇನ್ನೊಂದು ಪಾಯಿಂಟಲ್ಲಿ ಅನ್ಲೋಡ್ ಮಾಡಿಬಿಟ್ಟು ಸೀದಾ ಬೇರೆ ಏನಾದರೂ ಲೋಡ್ ಮಾಡ್ಕೊಂಡು ಹೊರಡಬೇಕಾಗುತ್ತೆ ನಾವು. ಅಣ್ಣವರು ಇಲ್ಲೇ ಮೆಡಿಕಲ್ ಶಾಪ್ಗೆ ಹೋದರು. ಸ್ನೇಹಿತರೆ, ನಾವು ಅಂತೂ ಅಲ್ಲಿ ನೈಟು ತುರುವೇಕೆರೆಯಿಂದ ಬರ್ತಾ ಒಂದು ಬಂಕಲ್ಲಿ ಸೈಡಿಗಾಗಿ ಬೆಳಗಿನ ಜಾವ ಬಂದಿವಿ. ಒಂದು 4 ಗಂಟೆಗೆ ಇದ್ದು, ಯಾಕಂದರೆ ಇಲ್ಲಿ ನೈಟೇ ಬಂದಿದ್ದರು ಖಾಲಿ ಆಗ್ತಿರ್ಲಿಲ್ಲ. ಇನ್ನೊಂದು ಗಾಡಿ ಬೇರೆ ಖಾಲಿ ಆಗ್ತೈತಿ ಅಂದರು, ಅದರಿಂದಾಗಿ ಬರಲಿಲ್ಲ. ಬೆಳಗ್ಗೆನೇ ಬಂದಿದ್ದೀವಿ. ಏನು ನೋಡ್ತಾ ಇದ್ದೀರೋ ಇದೇ ಗೋಡನು, ಭಾಗ್ಯಲಕ್ಷ್ಮಿ ಲಾಜಿಸ್ಟಿಕ್ಸ್ ಅಂತ. ಇಲ್ಲಿ ಬಾಂಬೆಯಿಂದನೂ ಮಾಲ್ ತುಂಬ್ಕೊಂಬಂದಿದ್ದೀವಿ. ಈಗ ಸದ್ಯಕ್ಕೆ ಅಹಮದಾಬಾದಿಂದ ಬಂದಿರೋ ಮಾಲ್ ಇಳಿಸ್ಕೊತಾರೆ. ಈಗ ಇಲ್ಲಿ ಇಳಿಸಿ ಇನ್ನೊಂದು ಕಡೆ ಬೇರೆ ಹೋಗಬೇಕು. ಅದು ಇನ್ನೊಂದು ಗಾಡಿ ಬೇರೆ ಐತೆ, ಅದರಲ್ಲಿ ಎಷ್ಟೈತೆ ಏನೋ ಗೊತ್ತಿಲ್ಲ ಮಾಲು. ಮೋಸ್ಟ್ಲಿ ಅದು ಬಾಂಬೆಯಿಂದ ಬಂದಿರಬೇಕು ಅಂತ ಅಂದಾಜು. ನೈಟು ಬಾಂಬೆ ಗಾಡಿ ಬಂದೈತೆ ಅಂತಂದಿದ್ರು, ನೋಡಬೇಕು. ನಮ್ಮ ಅಣ್ಣವರು ನಾವು ಈಗ ತಾನೇ ಜಸ್ಟ್ ಟೀ ಕುಡಿದ್ವಿ. ಗುಡ್ ಮಾರ್ನಿಂಗ್. ಇಲ್ಲಿ ಈಗ ಅನ್ಲೋಡ್ ಮಾಡಿಕೊಂಡು ಇನ್ನೊಂದು ಸ್ಪಾಟಿಗೆ ಬೇರೆ ಹೋಗ್ಬೇಕು. ನೋಡೋಣ, ಅವ್ರಿಗೆ ಫೋನ್ ಮಾಡಿದ್ದೀನಿ ಇನ್ನೂ ಎಷ್ಟೊತ್ತಾಗ ಬರೋದು. ನಿನ್ನೆ ಬೇರೆ ಗಾಡಿ ಇಳಿಸಿ ಹೋಗಿದ್ದೀನಿ ಅಂದರು. ಇನ್ನೂ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಒಂದು ಅರ್ಧ ಗಂಟೆ ನೋಡೋಣ. ಇದೆಲ್ಲ ಕೂಡ ಕೋಳಿದು, ಫಾರಂ ಕೋಳಿದು ಇದು. ಈಗ ನಮ್ಮ ಗಾಡಿ ಇಲ್ಲೇ ಖಾಲಿ ಆಗುತ್ತೆ. ಈಗ ಸ್ನೇಹಿತರೆ, ನಮ್ಮ ಗಾಡಿ ಟೈರು ಇದೂ ಹೋಯ್ತು. ಇದೆಲ್ಲ ಬಟನ್ ಹೋಗಿತ್ತು. ಅಲ್ಲಿ ಡೆಲ್ಲಿಯಲ್ಲಿ ಒಂದು ಹೊಡೆದೋಯ್ತು, ಇದೊಂದು ಹೊಡೆದೋಯ್ತು ಟೈರು. ಇನ್ನು ಬಟನ್ ಹೋಗಿರೋ ಟೈರುಗಳೇ ಹೊಡೆದೋಗಿರೋದು. ನಮ್ಮ ಇನ್ನೊಂದು ಗಾಡಿ ಫ್ರಂಟ್ ಟೈರ್ ಇವು, ಬ್ಯಾಕ್ ಸೈಡ್ ಹಾಕ್ಕೊಂಡು ಹೊಡೆದಾಕಿದ್ದೀನಿ ಎರಡೂ. ಅವು ಎಲ್ಲ ಬಟನ್ ಹೋಗಿತ್ತು, ಅದರಿಂದಾಗಿ ಪೂರ್ತಿ ಬಳಸಬೇಕು ಟೈರು. ಅಂದರೆ ಹಿಂಗೆ ಬಳಸಬೇಕು. ಹಿಂದೆಗಡೆ ಹಗ್ಗ ಟಾರ್ಪಲ್ಲೆಲ್ಲ ಬಿಟ್ಟಿದ್ದೀವಿ. ಹಿಂದೆಗಡೆ ಟಾರ್ಪಲ್ ಹಂಗೆ ಕಟ್ಟಿದ್ದೀವಿ, ಬಾಕಿ ಹಗ್ಗ ಹಂಗೆ ಐತೆ. ಒಳಗೆ ಹಾಕ್ಕೊಂಡು ಅನ್ಲೋಡ್ ಆದಮೇಲೆ ಸೀದಾ ಬೇರೆ ಕಡೆ ಲೋಡಿಂಗ್ ಹೋಗಬೇಕು. ಮತ್ತೆ ಹಿಂಗೆ ಹಾಕೋದು ತೆಗಿಯೋದು ಅವಶ್ಯಕತೆ ಇರಲ್ಲ, ಅದರಿಂದಾಗಿ. ಅನ್ಲೋಡ್ ಮಾಡೋರು ಬಂದಿಲ್ಲ,
ಅವರು ಫೋನ್ ಮಾಡಿದ್ದಾರೆ, ಬರ್ತಾರೆ ಅಂತ ಹೇಳಿದ್ದಾರೆ. ಇಲ್ಲೇ ಇಳಿಸೋದು. ಸ್ನೇಹಿತರೆ, ಇದೇ ಕಂಪ್ನಿಯಲ್ಲೇ ಈಗ ಅನ್ಲೋಡ್ ಮಾಡೋಕ್ಕೆ ಬಿಟ್ಟಿದ್ದೀವಿ. ಇದೊಂದು ಬಿಲ್ಡಿಂಗು. ಸ್ನೇಹಿತರೆ, ನಾವು ಮೈಸೂರಲ್ಲಿ ಖಾಲಿ ಮಾಡಿ ನೈಟೆಲ್ಲ ಅಲ್ಲೇ ಆಲ್ಟ್ ಆಗಿದ್ದೀವಿ. ಮೈಸೂರಲ್ಲಿ ಪಾರ್ಕಿಂಗಲ್ಲೆಲ್ಲ ಆಲ್ಟ್ ಆಗಿದ್ದಾದಮೇಲೆ ಮಾರನೇ ದಿನ ಇಲ್ಲಿ ಚಾಮರಾಜನಗರ ರಸ್ತೆಯಲ್ಲಿ ಲೋಡಿಗೆ ಬಂದಿದ್ದೀವಿ. ಇಲ್ಲಿಂದ ನಮಗೆ ಶಿವಮೊಗ್ಗಗೆ ಲೋಡ್ ಆಗುತ್ತೆ. 7 ಹೊಡಿತಾ ಇದ್ದಾರೆ. 7 ಅದೊಂದು 5. ಆಯಿತು, ಈ ಥರ ಹಗ್ಗ ಟಾರ್ಪಲ್ ಹೊಡೆದಿದ್ದೀವಿ ಹಿಂದೆಗಡೆ. ನಮ್ಮ ಗಾಡಿ ಶೇಪಿಗೆಲ್ಲ ನೀರು ಹಾಕಿ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೀವಿ. ಏನು ಇಲ್ಲಿಂದ ಹೊರಡ್ಬೇಕೀಗ ಬಿಲ್ಲಿಸ್ಕೊಂಡು. ಸ್ನೇಹಿತರೆ, ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಮೈಸೂರು ರಿಂಗ್ ರೋಡು. ಇದೇ ರೋಡಲ್ಲೇ ಹೋಗಿ ಈಗ ಶ್ರೀರಂಗಪಟ್ಟಣದಿಂದ ನಾವು ಲೆಫ್ಟಿಗೆ ತಿರ್ಕೊಂಡ್ರೆ ಅಲ್ಲಿಂದ ನಾವು ಅರಸೀಕೆರೆ ಹೋಗೋ ತನಕನೂ ಸಿಂಗಲ್ ರೋಡೇ. ಏನಪ್ಪ ಅಂದರೆ ದಾರಿ ಚೆನ್ನಾಗೈತೆ, ಅಲ್ಲಲ್ಲಿ ಗುಣಿಗಳು ಬಿದ್ದಾವೆ, ಎಲ್ಲ ಅಂಶಗಳು ಜಾಸ್ತಿ ಈ ರಸ್ತೆಯಲ್ಲಿ. ಅರಸೀಕೆರೆ ಬೈಪಾಸ್ ಮೇಲೆ ಸೀದಾ ನಾವು ಅದೇ ರಸ್ತೆನೇ ಬಳಸ್ಕೊತ ನಾವು ಬಾಣಾವರದ್ರಿಂದ ಸೀದಾ ಶಿವಮೊಗ್ಗ ಹೋಗ್ಬಿಡ್ತೀವಿ, ತರೀಕೆರೆ ಭದ್ರಾವತಿ ಮೇಲೆ. ಬೆಳಗ್ಗೆನೇ ಬಂದುಬಿಡು, ಅನ್ಲೋಡ್ ಮಾಡ್ತೀವಿ ಬೇಗ ಅಂತೇಳಿದ್ದಾರೆ. ಅದರಿಂದಾಗಿ ನಾನೇ ಗಾಡಿ ಓಡಿಸ್ತಾ ಇದ್ದೀನಿ. ನಾನ್ ಸ್ಟಾಪಾಗಿ ಶಿವಮೊಗ್ಗ ತನಕ ನಾನೇ ಗಾಡಿ ಓಡಿಸಿದ್ದು. ಅಲ್ಲಿ ಒಂದು ಭದ್ರಾವತಿ ಹತ್ತತ್ರ ಗಾಡಿ ಇಡ್ಸ್ಕೊಂಡ್ರೆ ಅಣ್ಣವ್ರು ಹೋಗಿ ಕೊಟ್ಟೆ, ಅಲ್ಲಿಂದ ಓಡಿಸಿದ್ರು ಅವರೇ. ಶಿವಮೊಗ್ಗ ಇನ್ನೇನು 25 ಕಿಲೋಮೀಟ್ರ್ ಐತೆ ಅಂದಂಗೆ ಗಾಡಿ ಕೊಟ್ಟೆ ಅವರಿಗೆ. ಅಷ್ಟೇ, ಅಲ್ಲಿ ತನಕ ಅವರು ಆರಾಮಾಗಿ ಹಿಂದೆಗಡೆ ಮಲಗಿದ್ರು. ಸ್ನೇಹಿತರೆ, ನಮ್ಮ ಶಿವಮೊಗ್ಗಕ್ಕೆ ಬಂದ್ವಿ. ಶಿವಮೊಗ್ಗದಲ್ಲಿ ಅನ್ಲೋಡ್ ಮಾಡಿಕೊಂಡು ಇಲ್ಲಿ ಹಳ್ಳದ ಹತ್ರ ನೀರೆಲ್ಲ ತಗೊಂಡು ಬಕೆಟಲ್ಲಿ ಗಾಡಿ ಎಲ್ಲ ಶೇಪೆಲ್ಲ ಕ್ಲೀನಾಗಿ ತೊಳ್ಕೊತಾ ಇದ್ದೀವಿ. ಎಲ್ಲ ತೊಳ್ಕೊಂಡು ಈಗ ಊರಿಗೆ ಹೋಗಬೇಕು, ಲಿಂಗದಳ್ಳಿ ತರೀಕೆರೆ ಕಡೆ. ಸೊ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.